ನಮಸ್ಕಾರ. ನೀವು ನಂಬಿರುವ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಸಪೋಸ್ ನೀವು ನಂಬಿರುವ ದೇವರು ನಿಮ್ಮನ್ನು ಕೈ ಬಿಟ್ಟಿದ್ದಾರಪ್ಪ ಅಂತಂದರೆ ಯಾಕೆ ಗೊತ್ತಾ? ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಯಾವ ಮನುಷ್ಯನೂ ಒಳ್ಳೆಯರಲ್ಲ, ಯಾವ ಮನುಷ್ಯನೂ ಕೆಟ್ಟೋರಲ್ಲ. ಸಮಯ, ಸಂದರ್ಭ, ಪರಿಸ್ಥಿತಿ, ಮನಸ್ಥಿತಿ ಮನುಷ್ಯನ್ನ ಆ ರೀತಿ ಮಾಡ್ತಾ ಹೋಗುತ್ತೆ. ಆ ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ಬಟ್ಟು ನೀವು ನಂಬಿರುವ ದೇವರು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ಎಸ್ಪೆಷಲಿ ಈ ರಾಶಿಯವರಿಗೆ ಕೈ ಬಿಟ್ಟಿದ್ದಾರಪ್ಪ ಅಂತಂದರೆ ಇಲ್ಲೇನೋ ನಮ್ಮಿಂದ ಒಂದು ಲೋಪದೋಷಗಳು ಆಗಿದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನಾವು ತಪ್ಪು ಮಾಡ್ತಿದ್ದೀವಿ, ಎಲ್ಲಿ ನಾವು ಎಡವುತ್ತಿದ್ದೀವಿ, ಎಲ್ಲಿ ನಾವು ಬೀಳ್ತಾ ಇದ್ದೀವಿ, ಎಲ್ಲಿ ನಾವು ಸುಳ್ಳು ಹೇಳ್ತಿದ್ದೀವಿ, ಎಲ್ಲಿ ನಾವು ಮೋಸ ಮಾಡ್ತಿದ್ದೀವಿ, ಎಲ್ಲಿ ನಾವು ಅನ್ಯಾಯ ಮಾಡ್ತಿದ್ದೀವಿ. ಮನುಷ್ಯನ ಪರಿಸ್ಥಿತಿ, ಮನಸ್ಥಿತಿ, ಸಮಯ, ಸಂದರ್ಭ ಒಂದೇ ರೀತಿ ಇರಲ್ಲ. ಇದು ಕಲಿಯುಗ. ಕಲಿಯುಗ ಅಂದರೆ ಅರ್ಥದ ಯುಗ. ಈ ಅರ್ಥದ ಯುಗದಲ್ಲಿ ದುಡ್ಡು ಭಾಳ ಮುಖ್ಯ ಮನುಷ್ಯನಿಗೆ. ಈ ದುಡ್ಡಿಗೋಸ್ಕರ ಮನುಷ್ಯ ಸಮಯ, ಸಂದರ್ಭ ಬಂದಾಗ ಆ್ಯಕ್ಟಿಂಗು ರಿಯಾಕ್ಟಿಂಗು ಮಾಡಿಬಿಡ್ತಾನೆ. ಡ್ರಾಮಾ, ಒಳ್ಳೆ ಥರ ನಟನೆನೂ ಮಾಡ್ತಾನೆ, ಕೆಟ್ಟ ಥರ ನಟನೆನೂ ಮಾಡ್ತಾನೆ ಸಮಯ, ಸಂದರ್ಭ ಬಂದಾಗ. ಭಗವಂತ ಹೇಳ್ತಾನೆ, ನೋಡಿ, ಈ ಕಲಿಯುಗ ಅಂದ್ರೇ ಹಿಂಗೆ. ಯಾಕೆಂದರೆ ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು. ಎಲ್ಲರೂ ಹೆಂಗೆಂಗೋ ಇದ್ದಾರೆ, ಹೆಂಗೆಂಗೋ ಶ್ರೀಮಂತರಾಗ್ಬಿಟ್ರು, ನಾವಾಗಲಿಲ್ಲಲ್ಲ ಅನ್ನೋದು ಇದೆಲ್ಲ ಸರ್ವೇ ಸಾಮಾನ್ಯ ಮನುಷ್ಯನಿಗೆ. ಆಸೆ ಆಕಾಂಕ್ಷೆಗಳು ನೋಡ್ರಿ, ಹುಟ್ಟಿದಾಗಳಿಂದ ಸಾಯೋವರೆಗೂ ಆಸೆ ಆಕಾಂಕ್ಷೆಗಳಿಗಂತೂ ಏನು ತಪ್ಪಿದ್ದಲ್ಲ. ಎಲ್ರಿಗೂ ದುಡ್ಡು ಬೇಕು, ಎಲ್ರಿಗೂ ಕಾರ್ ಬೇಕು, ಎಲ್ರಿಗೂ ಬಂಗ್ಲೆಗಳು ಬೇಕು, ಎಲ್ರಿಗೂ ಮನೆ ಮಠ ಬೇಕು, ಎಲ್ರಿಗೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಬೇಕು, ಎಲ್ರಿಗೂ ಐಷಾರಾಮಿ ಜೀವನ ಬೇಕು, ಎಲ್ರಿಗೂ ಒಳ್ಳೆಯ ಆರೋಗ್ಯ ಬೇಕು, ಎಲ್ರಿಗೂ ಒಳ್ಳೆ ಕುಟುಂಬ ಬೇಕು, ಹೆಂಡತಿ ಮಕ್ಕಳು ಸಂಬಂಧ ಎಲ್ಲ ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಬಯಸೋದ್ರಲ್ಲೇನು ತಪ್ಪೇನಿಲ್ಲ. ಬಟ್ ಇಲ್ಲೇನಾಗುತ್ತೆ, ಎಸ್ಪೆಷಲಿ ಈ ಧರ್ಮದ ರಾಶಿಗಳು ಅಂತೀವಿ ನೋಡಿ, ಹೆಸರಲ್ಲೇ ಇದೆ ಧರ್ಮದ ರಾಶಿಗಳು ಅಂತ. ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಧರ್ಮದ ರಾಶಿಗಳು. ನೀವು ಅರ್ಥದ ರಾಶಿಗಳು ಅಂತೀವಿ. ಅರ್ಥದ ರಾಶಿಗಳು, ದುಡ್ಡಿನ ರಾಶಿಗಳು. ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮನೋಕಾಮನೆಗಳ ರಾಶಿಗಳು, ಆಸೆ ಆಕಾಂಕ್ಷಿಗಳು ಹೆಚ್ಚು ಇರುವ ರಾಶಿಗಳು. ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿ ಮೋಕ್ಷದ ರಾಶಿಗಳು ಅಂತೀವಿ. ಮೋಕ್ಷದ ರಾಶಿಗಳು. ಕರ್ಕಾಟಕ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ಇವೆಲ್ಲ ಮೋಕ್ಷದ ರಾಶಿಯವರು. ಈ ಎಸ್ಪೆಷಲಿ ರಾಶಿಯವರಿಗೆ ನಿಮಗೆ ಇಷ್ಟವಾದ ದೇವರು ಅಂತಿರುತ್ತೆ, ನೀವು ನಂಬಿರ್ತೀರೋ. ತಿರುಪತಿ ತಿಮ್ಮಪ್ಪನೋ, ಲಕ್ಷ್ಮೀನಾರಾಯಣೋ, ಲಕ್ಷ್ಮೀ ವೆಂಕಟೇಶ್ವರನೋ, ಮಂಜುನಾಥ ಸ್ವಾಮಿನೋ, ಶಿವನ್ನೋ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೋ, ಶನೇಶ್ವರ ಸ್ವಾಮಿನೋ, ಮತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿನೋ ನೀವು ನಂಬಿರ್ತೀರ ದೇವ್ರನ್ನ. ದೇವರಿಗೆ ಮಂತ್ರದ ಮುಖಾಂತರ, ಪೂಜೆ ಮುಖಾಂತರ, ಹೋಮದ ಮುಖಾಂತರ, ಯಾಗ ಯಜ್ಞದ ಮುಖಾಂತರ, ಉಪವಾಸದ ಮುಖಾಂತರ, ಪಾದಯಾತ್ರೆ, ಉರುಳು ಸೇವೆ, ರಥದ ಮುಖಾಂತರ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊಂತಿರ್ತೀವಿ. ಈಗ ನೋಡಿ, ಎಲ್ಲರೂ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಮನೆಯಲ್ಲಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ. ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಆದರೂ ಯಾಕೆ ನಮಗೆ ಕಷ್ಟಗಳು ಅಲ್ವಾ? ಹಂಗಾದರೆ ಕಷ್ಟಗಳೇ ಬರಬಾರ್ದಲ್ಲ ಮತ್ತೆ.
ಅದನ್ನೇ ಹೇಳ್ತಿರೋದು. ಮನುಷ್ಯ ತಪ್ಪುಗಳು ಮಾಡ್ತಾನೆ. ಆ ತಪ್ಪುಗಳನ್ನ ತಿದ್ದುಕೊಂಡು ಮತ್ತೆ ಪುನಃ ಆ ತಪ್ಪುಗಳನ್ನ ಮಾಡ್ದಲೇ ಇದ್ದಾಗ ಮಾತ್ರ ಮನುಷ್ಯ ಖಂಡಿತವಾಗ್ಲೂ ದೇವರು ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಕೈ ಬಿಡಲ್ಲ. ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರಲೇಬೇಕು. ಅದಿದ್ದರೆ ಜೀವನದಲ್ಲಿ ಮುಂದೆ ಬರ್ತೀವಿ. ಬಟ್ ಅದು ದುರಾಸೆಗೆ ಹೋಗಬಾರ್ದು. ದುರಾಸೆಗೆ ಹೋಯ್ತು ಅಂತಂದ ಆವಾಗ ಭಗವಂತ ಏಟ್ ಮೇಲೆ ಏಟು, ಏಟ್ ಮೇಲೆ ಏಟು ಕೊಡ್ತಾನೆ. ತಪ್ಪುಗಳು ಸರಿ ಎರಡೂ ಬ್ಯಾಲೆನ್ಸ್ ಲೆಕ್ಕ ಆಗ್ತಿರ್ತಾನೆ ಭಗವಂತ. ಭಗವಂತ ನಮಗೆ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಎಲ್ಲ ಕಡೆ ಇದ್ದೇ ಇರ್ತಾನೆ. ಮಾನವನ ರೂಪದಲ್ಲೇ ಬಂದು ಸಹಾಯ ಮಾಡ್ತಾನೆ. ಪಂಚಭೂತಗಳೇ ಇಲ್ಲಿ ಭಗವಂತ. ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ, ಪ್ರಾಣಿ, ಪಶು, ಪಕ್ಷಿಗಳ ಮುಖಾಂತರ ಸಹಾಯ ಮಾಡ್ತಾನೆ. ನಮ್ಮಲ್ಲಿ ನಾವು ಒಳ್ಳೆತನಗಳು ಇಟ್ಕೊಳ್ಬೇಕು. ನಾವು ಏನೇ ತಪ್ಪು, ಸುಳ್ಳು, ಮೋಸ, ಅನ್ಯಾಯ, ವಂಚನೆ, ಇನ್ನೊಂದು ಮತ್ತೊಂದು ಮಾಡಿದರೆ ಭಗವಂತನ ಮುಂದೆ ಶರಣಾಗಲೇಬೇಕು. ಮತ್ತೆ ಪುನಃ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಆಸೆ ಆಕಾಂಕ್ಷೆಗಳು ಇರಲಿ, ದುರಾಸೆಗಳು ಬೇಡ. ಖಂಡಿತವಾಗ್ಲೂ ನೀವು ನಂಬಿರುವ ದೇವರು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ಕೈ ಬಿಟ್ಟಿದ್ದಾನೆ ಅಂದರೆ ನಮ್ಮಲ್ಲಿ ಏನೋ ಒಂದು ಲೋಪದೋಷಗಳಿದ್ದಾವೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ರಿ. ಖಂಡಿತವಾಗ್ಲೂ ಭಗವಂತ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಭಗವಂತನಿಗೆ ಉಸಿರಿರೋವರೆಗೂ ಆರೋಗ್ಯ ಕೇಳ್ರಿ, ಉಸಿರು ಹೋಗೋವರೆಗೂ ಮೂಲಭೂತ ಸೌಕರ್ಯಗಳಿಗೆ, ಬೇಸಿಕ್ ಫೆಸಿಲಿಟೀಸ್ಗಳಿಗೆ, ಜೀವನ ಮಾಡಲಿಕ್ಕೆ ದುಡ್ಡು ಕೊಡಪ್ಪ ಅಂತ ಕೇಳಿ. ಎಲ್ಲ ಒಂದು ನೋಡ್ರಿ, ಎಲ್ಲರೂ ಇರ್ತಾರೆ. ಒಬ್ಬರು ವಿಪರೀತ ಲಕ್ಷ ಲಕ್ಷ ಕೋಟಿ ಕೋಟಿ ಬೇಕು ದುಡ್ಡು ಅಂತಾರೆ. ಇನ್ನೊಬ್ಬರು ಸಾಕು ನಮಗೆ ಜೀವನ ಮಾಡಲಿಕ್ಕೆ ಸಾಕು ಅಂತಾರೆ. ಇನ್ನೊಬ್ಬರು ಬೇಕಪ್ಪ ದುಡ್ಡಿಲ್ದಲೇ ಜೀವನ ಮಾಡೋಕ್ಕಾಗಲ್ಲ ಅಂತಾರೆ. ಒಬ್ಬರು ಒಂದೊಂದು ಥರ ಇರ್ತಾರೆ. ಒಳ್ಳೆ ಥರ ಬದುಕ್ರಿ. ಖಂಡಿತವಾಗ್ಲೂ ಜೀವನದಲ್ಲಿ ನಿಮಗೆ ಒಳ್ಳೆಯದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.